ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಲಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲಗಾಪುರ ಕೆರೆಯಲ್ಲಿ ಈ ದಿನ 220 ಜನ ಕೂಲಿಕಾರರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉದ್ಯೋಗ ಚೀಟಿ ಪರಿಷ್ಕರಣೆ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ನೇಮರಾಜ್ ನಾಯಕ್ ಕೆ ಮಾನ್ಯ ಶಾಸಕರು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರರವರು ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ಹಿರಿಯರೇ, ಈಗ ನಿಮ್ಗ ನೋಡಿ, ಎಲ್ಲ ನಾವು ರೈತರ ಮಕ್ಕಳು, ಬಡವರ ಮಕ್ಕಳೇ. ನಾವು ಕೂತವ್ರೇನೋ ಯಾವ್ದನ್ನ ಟಾಟಾ ಬಿರ್ಲಾ ಕಂಪನಿ ಮಕ್ಕಳಂತೂ ಯಾರು ಇಲ್ಲ ಇಲ್ಲಿ, ನಾನು ಸೇರ್ಕೊಂಡು ಕೂಡ. ಅವೆಲ್ಲ ರೈತರ ಮಕ್ಕಳೇ. ಇವತ್ತು ನಿಜವಾದ ರೈತ ಬದುಕಿದ್ರೆ ಎಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇರೋದು, ಹೌದೋ ಇಲ್ಲ? ಹಂಗಾಗಿ ಮೊನ್ನೆ ಮೋದಿಜಿಯವರು ಮತ್ತೆ ಜೊತೆಗೆ ಕುಮಾರಣ್ಣ ಅವರು, ವಿ ಸೋಮಣ್ಣ ಅವರು, ಕೇಂದ್ರ ಮಂತ್ರಿಗಳು, ಅವರು ಕಲ್ಪನೆಗಳು ಹೆಂಗಿದೆ ನೋಡ್ರಿ. ಕೂಲಿ ಇಷ್ಟ ಆಗಲ್ಲ, ಎಲ್ಲ ದುಬಾರಿ ಆಗಿದೆ. ಕೂಲಿಕಾರರು ಬೇಸಿಗೆ ನಿಮಿತ್ತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಯೋಜನೆ ಅಡಿ ಕೂಲಿಕಾರರಿಗೆ 370 ರೂಪಾಯಿ ಕೂಲಿ ಹೆಚ್ಚಳ ಮಾಡಿದ್ದು, ಎಲ್ಲರೂ ಅದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. PMJJY, PMBJY, ಯಶಸ್ವಿನಿ, ಆಯುಷ್ಮಾನ್ ಕಾರ್ಡುಗಳನ್ನು ಮಾಡಿಸಿಕೊಳ್ಳುವುದು ಬಡವರಿಗೆ ಉತ್ತಮ ಯೋಜನೆಗಳಾಗಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಪರಮೇಶ್ವರ ಜಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀ ರಮೇಶ ಎಂ, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ಗ್ರಾಮೀಣ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, PDO, ಸೆಕ್ರೆಟರಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, TIEC, RGPR ಫೆಲೋಶಿಪ್, TAE, BFT, GKM, TRM ಕಾಯಕ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಸಂತೋಷ್ H, R5 ನ್ಯೂಸ್, ವಿಜಯನಗರ. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸುದ್ದಿಗಳು ನಮ್ಮ R5 ಸುದ್ದಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. R5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. R5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿ ವಾಹಿನಿ.